ಹಳ್ಳಿ ಗಾದೆ ಮಾತ್ರ ಹೇಳ್ತಾರೆ, ಬೇಡುಂಡು ಬಾಯಿ ನಾಡು ಕಂಡಿತು ಅಂತ, ಬೈಗಡೆ ಉಂಡು ಬಾಯಿ ಸುಡುಗಾಡು ಕಂಡಿತು ಅಂತ. ಹಂಗದ ಅವಸ್ಥೆಗಳು ಸದ್ಯ ಯಾವ ಮಟ್ಟಿಗೂ ಏನು ಅನಿಸೋದಿಲ್ಲ. ಸರ್ಕಾರಿ ರೀತಿ ನಡೀತಿತ್ತು. ಮತ್ತೆ 1 ವರ್ಷದ ನಂತರ ಏನಾದರೂ ಬದಲಾವಣೆ ಆಗ್ಬೋದು? ಹಾಂ, ನಿಮ್ಮ ಮಾಧ್ಯಮದವರಿಗೆ ಒಂದ್ಸರಿ ನಾವು ಏನು ಹೇಳಬಾರ್ದು. ಹೇಳಿದ್ರೆ ಅದನ್ನು ಹಂಗೆ ಎಳೆಯಾಗಿ ಎಲ್ಲಿ ಉಂಡ, ಹೆಂಗೆ ಬಂದ, ಹಂಗಂತ ಕೇಳ್ತಾ ಇರ್ತಾರೆ. ಹಂಗೆ ಅದಕ್ಕೆ ಜಗ್ತಾ ಇರ್ತೇವೆ. ಈ 1 ವರ್ಷದ ಮಟ್ಟಿಗೆ ಮಾತ್ರ ಏನು ನಡೆಯೋದಕ್ಕೆ ಸಾಧ್ಯ ಇಲ್ಲ. 1 ವರ್ಷದೊಳಗಾಗಿ ಏನೋ ಬದಲಾವಣೆ ಖಂಡಿತ ಆಗುತ್ತೆ. ಆಗುವಂಥ ವ್ಯವಸ್ಥೆ ಕೂಡ ನೀವು ಕಣ್ಣಲ್ಲಿ ನೋಡ್ತೇವೆ. ಸತ್ಯ. ನಮ್ಮ ಕ್ಷೇತ್ರದ ಶಾಸಕರು ಸಚಿವರ ಆಕಾಂಕ್ಷಿ ಇದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಎನ್ ವೈ ಗೋಪಾಲಕೃಷ್ಣ ಆಗ್ಬೋದು. ಒಂದು ಈ ಸಚಿವರ ಲಿಸ್ಟ್ನೊಳಗೆ ಇನ್ನು 6 ತಿಂಗಳೊಳಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ವ್ಯವಸ್ಥೆ ಐತಿ. ಇದರೊಳಗೆ ಇವರಿಗೊಂದು ಸ್ಥಾನ ಸಿಗುವಂಥ ಭರವಸೆ ಖಾತ್ರಿ ಸತ್ಯ ಆಗ್ಬೋದು. 6 ತಿಂಗಳೊಳಗೆ ಒಂದು ಮಂತ್ರಿಮಂಡಲ ಬದಲಾವಣೆ ಅಂತಾರಲ್ಲ, ಈ ಸಚಿವ ಸ್ಥಾನಗಳ ಬದಲಾವಣೆ ಆ ರೀತಿ ಹೊಂದಾಣಿಕೆ ಬದಲಾವಣೆ ಆಗುತ್ತೆ. ಅವ್ರಿಗೆ ನಿಮಗೆ ಸಿಗುತ್ತೆ, ಹಾಕೈತಿ. ಹಳೆ ನೀರು ಹೋಗುತ್ತಾ ಹೊಸ ನೀರು ಬರುತ್ತೆ ಅನ್ನುವಂಥ ಬದಲಾವಣೆ ಆಗ್ತೈತಿ. ಹಾಗೆ ಇರ್ತೀವಿ. ಮತ್ತೇನಪ್ಪ, ಒಂದು ಸೇವೆದ ಪ್ರವೃತ್ತಿ ಇರುವಂಥ ಮನುಷ್ಯ ಗುಣದಲ್ಲಿ ಅವನಿಗೆ ಶಾಸಕನಾಗಿ ಬಂದಿರುವಂಥದ್ದು ಕೂಡ ಅಷ್ಟೇ ಒಂದು ಸನ್ಮಾರ್ಗದ ಮನುಷ್ಯನಾಗಿ ಬಂದಾಗ ಒಂದು 3 ದಿನ ಆಗಲಿ 6 ದಿನ ಆಗಲಿ ಸಚಿವನಾಗಿ ಸೇವೆ ಮಾಡುವಂಥ ಅವಕಾಶ ನಿಮ್ಮ ಗೋಪಾಲಕೃಷ್ಣ ಶಾಸಕರಿಗೆ ಐತಿ. ಇದು ಮಾತ್ರ ಖಂಡಿತ. ನಿಮ್ಮ ಮೊಣಕಾಲ್ಮುರುಗ ಮತ್ತು ಈ ಸುಭಿಕ್ಷೆ ಕಾಲಗಳೈತಿ. ಒಂದು ಎಲ್ಲ ಯಾವ ರೀತಿಯಿಂದ ಕೂಡ ಇದೆ ನಮ್ಮ ತಾಲೂಕಿಗೆ. ಇಲ್ಲಿ ಏನಪ್ಪ ಅಂತಂದ್ರೆ ಇಂದ ಮೃಗಗಳ ಕಾಟ ಭಯ ಭಾಳ ಅಂತಿತ್ತು. ಆದರೆ ಮೊಣಕಾಲ್ಮೂರಿಗೆ ಮೃಗಗಳ ಭಯಕ್ಕಿಂತ ಮನುಷ್ಯನ ಭಯ ಹೆಚ್ಚುವಂತ. ಹಂಗೆ ಇಲ್ಲಿ ಕಾಡು ಪ್ರಾಣಿಗಳು ಊರಲ್ಲಿದ್ದರೆ ಕಾಡು ಪ್ರಾಣಿಗಳು ಅಡವಿಲಿದ್ದಾವೆ, ಕಾಡು ಪ್ರಾಣಿಗಳು ಅಡವಿಲಿದ್ದಾವೆ, ಕಾಡುವ ಪ್ರಾಣಿಗಳು ಊರಲ್ಲಿದ್ದಾವೆ ಅಂತ. ಹಾಗೆ ಈ ಮೊಣಕಾಲ್ಮೂರು ಗ್ರಾಮದೊಳಗೆ ಇನ್ನು ಈ ಕಾಡು ಪ್ರಾಣಿಗಳು ಕಾಡುವ ಪ್ರಾಣಿಗಳು ಯಾವ ಇರೋದಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಬೀಡಿಸುವಂಥ ಪ್ರಾಣಿಗಳು ಊರಾಗ ಹುಟ್ಟುತ್ತವೆ, ಬೀಡಿಸುವಂಥ ಪ್ರಾಣಿಗಳು ಊರಾಗ ಹುಟ್ಟುತ್ತವೆ. ಈ ಗ್ರಾಮ ಇನ್ನು ಸುಭಿಕ್ಷೆಯ ಗ್ರಾಮ ಆಗೋದಕ್ಕೆ, ತಾಲೂಕು ಆಗೋದಕ್ಕೆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದೆ. ಇಲ್ಲಿ ಯಾಕಂದರೆ ಸರ್ವ ಸಜ್ಜನಿಕೆಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಸುಧಾರಣೆ ಬರುವಂಥ ವ್ಯವಸ್ಥೆ ಇನ್ನ ಮೇಲೆ ಸಮೃದ್ಧಿಯ ಅಧಿಕಾರರು ಇಲ್ಲಿ ಯಾಕಂದ್ರೆ ಇಲ್ಲಿ ಮೊದಲು ಮನುಷ್ಯರ ಕಾಯೋ ಮಂದಿ ಭಾಳ ಇದೆ. ಅದು ಇತ್ತೀಚಿನ ದಿನವಾಗಿ ನೋಡಿದ್ರೆ ದನ ಕಾಯೋ ಮಂದಿನೂ ಭಾಳ ಊರಾಗ ಅಂತ. ಜನ ಕಾಯೋ ಬದಲು ದನ ಕಾಯೋ ಭಾಳ ಅಂತ. ಹಂಗೆ ದನ ಕಾಯುವಂಥ ಮನುಷ್ಯರು ಊರಾಗ ಹುಟ್ಟಿದಾಗ ಏನಾಗುತ್ತೆ, ಅಲ್ಲಿ ಜನನೂ ಸುಭಿಕ್ಷೆ ಆಗ್ತಾರೆ, ಧನನೂ ಸುಭಿಕ್ಷೆ ಆಗ್ತಾರೆ ಅಂತ ಒಂದು ವ್ಯಕ್ತಿತ್ವದ ಸಂತರು ಕೂಡ ಈ ನಾಡಿನೊಳಗೆ ಹುಟ್ಟಿದ್ದಾರೆ. ಇಲ್ಲಿ ಯಾರೋ ಹುಟ್ಟಿದ್ದಿಲ್ಲ ಅಂತ ಒಂದು ಸಂತ ಇಲ್ಲಿ ಹುಟ್ಟ ಅಂದಾಗ ಮೊಣಕಾಲ್ಮೂರು ವಸಂತದ ಗಾಳಿ ಬೀಸುತ್ತದೆ. ಇದು ಸತ್ಯವಾಗಿರುತ್ತದೆ. ಈ ಗ್ರಾಮಕ್ಕೆ ಸುಭಿಕ್ಷೆ ಆಗಲಿ. ಏನೋ ಒಂದು ಅನಿರೀಕ್ಷಿತ ಸಂದರ್ಭ ಬಂದಾಗ ಈ ಕಾಲಜ್ಞಾನೇಶ್ವರ ನಿಮ್ಮನ್ನು ನೋಡ್ದ. ಅದು ಇಲ್ಲಿ ಗಾಣದ ಎಣ್ಣೆಯನ್ನು ತೆಗೆಯೋ ಕಾಲಕ್ಕೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು